ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ನನ್ನ ಚಾನಲ್ಗೆ. ಇಂದು ನಾವು ನೋಡೋಣ ಮೀನಾ ರಾಶಿಯವರಿಗೆ ಜೂನ್ 2026ರ ವಾರದ ವಿಶೇಷ ಟ್ಯಾರೋ ರೀಡಿಂಗ್. ಈ ವಾರ ನಿಮ್ಮ ಜೀವನದಲ್ಲಿ ಕೆಲ ಅಚ್ಚರಿಯ ಬದಲಾವಣೆಗಳು ನಡೆಯುವ ಸಾಧ್ಯತೆಯಿದೆ. ನೀವು ತುಂಬಾ ದಿನಗಳಿಂದ ಕಾಯುತ್ತಿದ್ದ ಒಂದು ಸುದ್ದಿ ಈಗ ನಿಮ್ಮ ಕಡೆ ಬರುತ್ತಿದೆ. ಕೆಲವರಿಗೆ ಕೆಲಸದ ಅವಕಾಶ, ಕೆಲವರಿಗೆ ಹಣಕಾಸಿನ ಲಾಭ, ಮತ್ತೊಬ್ಬರಿಗೆ ಪ್ರೀತಿಯ ವಿಷಯದಲ್ಲಿ ಸಂತೋಷ ಸಿಗಬಹುದು. ಆದರೆ ಈ ವಾರ ಯಾರನ್ನೂ ಅತಿಯಾಗಿ ನಂಬಬೇಡಿ. ನಿಮ್ಮ ಯೋಜನೆಗಳನ್ನು ಗುಪ್ತವಾಗಿಡಿ. ನೀವು ತುಂಬಾ ದಿನಗಳಿಂದ ಕಾಯುತ್ತಿದ್ದ ಒಂದು ಸುದ್ದಿ ಈಗ ನಿಮ್ಮ ಕಡೆ ಬರುತ್ತಿದೆ. ಕೆಲವರಿಗೆ ಕೆಲಸದ ಅವಕಾಶ, ಕೆಲವರಿಗೆ ಹಣಕಾಸಿನ ಲಾಭ, ಮತ್ತೊಬ್ಬರಿಗೆ ಪ್ರೀತಿಯ ವಿಷಯದಲ್ಲಿ ಸಂತೋಷ ಸಿಗಬಹುದು. ಆದರೆ ಈ ವಾರ ಯಾರನ್ನೂ ಅತಿಯಾಗಿ ನಂಬಬೇಡಿ. ನಿಮ್ಮ ಯೋಜನೆಗಳನ್ನು ಗುಪ್ತವಾಗಿಡಿ. ಕುಟುಂಬದಲ್ಲಿ ಸಣ್ಣ ಮಟ್ಟಿನ ಕಲಹಗಳು ಬಂದರೂ ನಂತರ ಎಲ್ಲವೂ ಸರಿಯಾಗುತ್ತದೆ. ಮನಸ್ಸಿನಲ್ಲಿ ಇದ್ದ ಭಯ ಮತ್ತು ಟೆನ್ಷನ್ ನಿಧಾನವಾಗಿ ಕಡಿಮೆಯಾಗುತ್ತದೆ. ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ ಭವಿಷ್ಯದಲ್ಲಿ ದೊಡ್ಡ ಯಶಸ್ಸಿಗೆ ಕಾರಣವಾಗಬಹುದು. ಕೆಲಸ ಮಾಡುವವರಿಗೆ ಹೊಸ ಜವಾಬ್ದಾರಿ ಸಿಗುವ ಸಾಧ್ಯತೆಯಿದೆ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಒಳ್ಳೆಯ ಪ್ರಗತಿ ಕಾಣಬಹುದು. ಹಣದ ವಿಷಯದಲ್ಲಿ ಖರ್ಚು ಹೆಚ್ಚಾದರೂ ಕೊನೆಯಲ್ಲಿ ಲಾಭ ನಿಮ್ಮದಾಗುತ್ತದೆ. ಪ್ರೀತಿಯ ಜೀವನದಲ್ಲಿ ಹಳೆಯ ನೆನಪುಗಳು ಮತ್ತೆ ಕಾಡಬಹುದು. ಆದರೆ ಹೊಸ ವ್ಯಕ್ತಿಯ ಪ್ರವೇಶದಿಂದ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತದೆ. ವಿವಾಹ ಯೋಗವೂ ಕೆಲವರಿಗೆ ಕಾಣಿಸುತ್ತಿದೆ. ಈ ವಾರ ನಿಮ್ಮ ಮೇಲೆ ಯಾರಾದರೂ ಕಣ್ಣಿಟ್ಟಿರುವ ಸಾಧ್ಯತೆಯಿದೆ. ಆದ್ದರಿಂದ ದೇವರ ಪ್ರಾರ್ಥನೆ ಮಾಡುವುದು ಉತ್ತಮ. ಪ್ರತಿ ಬೆಳಗ್ಗೆ ಓಂ ನಮೋ ನಾರಾಯಣಾಯ ಎಂದು 11 ಬಾರಿ ಜಪಿಸಿ. ಹೆಲ್ತ್, ಆರೋಗ್ಯದ ಕಡೆ ಸ್ವಲ್ಪ ಗಮನ ಅಗತ್ಯ. ಸ್ಟ್ರೆಸ್ ಮತ್ತು ಓವರ್ ಥಿಂಕಿಂಗ್ ಕಾರಣ ನಿದ್ರೆ ಕಡಿಮೆಯಾಗಬಹುದು. ನೀರು ಹೆಚ್ಚು ಕುಡಿಯಿರಿ. ಸಮಯಕ್ಕೆ ಊಟ ಮಾಡಿ. ವಾಕಿಂಗ್ ಅಥವಾ ಮೆಡಿಟೇಷನ್ ಮಾಡಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ನಿಮ್ಮ ಮುಂದೆ ಸ್ವೀಟಾಗಿ ಮಾತನಾಡಿ ಹಿಂದೆ ಬೇರೆ ರೀತಿಯಲ್ಲಿ ಮಾತನಾಡುವ ವ್ಯಕ್ತಿ ಇರಬಹುದು. ನಿಮ್ಮ ಪ್ಲಾನ್ಸ್ ಅಥವಾ ಪರ್ಸನಲ್ ವಿಷಯಗಳನ್ನು ತಿಳಿದುಕೊಳ್ಳಲು ಯಾರಾದರೂ ಪ್ರಯತ್ನಿಸಬಹುದು. ವರ್ಕ್ ಪ್ಲೇಸ್ ಅಥವಾ ರಿಲೇಟಿವ್ಸ್ ನಡುವೆ ಸೈಲೆಂಟ್ ಕಾಂಪಿಟಿಷನ್ ಕಾಣಬಹುದು. ನೀವು ಎಲ್ಲರನ್ನೂ ನಂಬುವ ಸ್ವಭಾವದವರು. ಆದ್ರೆ ಈ ತಿಂಗಳು ಓವರ್ ಟ್ರಸ್ಟ್ ಸಮಸ್ಯೆ ತರಬಹುದು. ಕೆಲ ಸಮಯ ಅನ್ಎಕ್ಸ್ಪ್ಲೈನ್ಡ್ ಟಯರ್ಡ್ನೆಸ್, ಸ್ಯಾಡ್ನೆಸ್ ಅಥವಾ ಕನ್ಫ್ಯೂಷನ್ ಅನುಭವಿಸಬಹುದು. ಇದು ಇಮೋಷನಲ್ ಪ್ರೆಷರ್ ಅಥವಾ ನೆಗೆಟಿವ್ ವೈಬ್ಸ್ ಕಾರಣ ಆಗಿರಬಹುದು. ಸೈನ್ಸ್ ಆಫ್ ನೆಗೆಟಿವ್ ಎನರ್ಜಿ: ಸಣ್ಣ ವಿಷಯಕ್ಕೂ ಮೂಡ್ ಆಫ್ ಆಗುವುದು, ಕೆಲಸಗಳು ಡಿಲೇ ಆಗುವುದು, ಯಾರನ್ನೋ ನೆನೆದು ಸ್ಟ್ರೆಸ್ ಆಗುವುದು, ಸ್ಲೀಪ್ ಡಿಸ್ಟರ್ಬೆನ್ಸ್. ರೀಡಿಂಗ್ ನಿಮ್ಗೆ ಇಷ್ಟವಾದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತ್ಬೇಡಿ. ನಿಮ್ಮ ಸಪೋರ್ಟ್ ನನಗೆ ಇನ್ನಷ್ಟು ಪಾಸಿಟಿವ್ ರೀಡಿಂಗ್ಸ್ ತರುವ ಶಕ್ತಿ ಕೊಡುತ್ತದೆ. ನಿಮ್ಮ ಜೀವನದಲ್ಲಿ ಸಂತೋಷ, ಶಾಂತಿ ಮತ್ತು ಯಶಸ್ಸು ಸದಾ ಇರಲಿ. ಪರ್ಪಲ್. ಮತ್ತೆ ಭೇಟಿಯಾಗೋಣ ಮತ್ತೊಂದು ಪವರ್ಫುಲ್ ಟ್ಯಾರೋ ಕಾರ್ಡ್ ರೀಡಿಂಗ್ ಜೊತೆ. ಅಂಟಿಲ್ ದೆನ್, ಸ್ಟೇ ಪಾಸಿಟಿವ್ ಅಂಡ್ ಸ್ಟೇ ಬ್ಲೆಸ್ಡ್. ಸ್ಪೀಸ್. ನಮಸ್ಕಾರ.